ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಟ ಚೇತನ್ ವಿರುದ್ಧ ಸದ್ಯ ಎಫ್ಐಆರ್ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಕಾರಣ ಇಷ್ಟೇ, ಜನರ ಭಾವನೆಗಳಿಗೆ ಧಕ್ಕೆ ತಂದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಾ ಗೋವಿಂದ್ ಅವರು ಕೊಟ್ಟಿರುವ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸರು. ನಟ ಚೇತನ್ ಇತ್ತೀಚೆಗೆ ಅಣ್ಣಾವರ ಸ್ಮಾರಕದ ಜಾಗದ ಬಗ್ಗೆ ಧ್ವನಿ ಎತ್ತಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಕರ್ನಾಟಕದ ಜನ ಅಣ್ಣಾವರ ಅಭಿಮಾನಿಗಳು ಸೆಳೆದಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಡ್ರಾಮಾಗಳಾಯ್ತು, ಅವ್ರ ಮನೆ ನುಗ್ಗೋ ಪ್ರಯತ್ನಗಳಾಯ್ತು ಕನ್ನಡ ಪರ ಸಂಘಟನೆಯವರಿಂದ. ಅದರಲ್ಲಿ ಸಾರಾ ಗೋವಿಂದ್ ಅವರು ಕೂಡ ಸೇರ್ಕೊಂಡಿದ್ರು. ಈಗ ಜನರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ, ನೋವು ತಂದಿದ್ದಾರೆ ಅನ್ನೋ ಕಾರಣಕ್ಕೊಂದು ದೂರು ಕೊಟ್ಟಿದ್ರು ಸಾರಾ ಗೋವಿಂದ್ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹಿಂಸಾ ಚೇತನ್ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಾರಾ ಗೋವಿಂದ್ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದೆಯಂತೆ ನಟ ಚೇತನ್ ಅವರ ವಿರುದ್ಧ. ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ ಜಾಗ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಸ್ಟ್ ಅಣ್ಣಾವರ ಕೊಡುಗೆ ಮಾತ್ರ ಕರ್ನಾಟಕದಲ್ಲಿ ಇದೆಯಾ, ಬೇರೆಯವರ ಕೊಡುಗೆ ಕೂಡ ಇದೆಯಲ್ಲ, ಅವ್ರು ಕೊಟ್ಟಂಗೆ ಎಲ್ಲರಿಗೂ ಕೊಡಿ, ಕೊಡದಿದ್ರೆ ಯಾರಿಗೂ ಕೊಡಬೇಡಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಅಂದ್ರೆ ಒಂದು ಪೋಸ್ಟ್ ಅನ್ನ ಯಾವಾಗ ಅಪ್ಲೋಡ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ, ಅಲ್ಲಿಗೆ ಜನರ ಭಾವನೆಗಳಿಗೆ ಧಕ್ಕೆ ತರುವ ವಿಚಾರ ಅನ್ನೋ ಕಾರಣಕ್ಕೆ ಇಡೀ ಕರ್ನಾಟಕದ ಜನ ಆಕ್ರೋಶ ಹೊರಹಾಕಿದ್ರು. ಕಾರಣ ಅಣ್ಣ ಅವರು ಕರ್ನಾಟಕಕ್ಕೆ ಕೊಟ್ಟಿರುವಂತಹ ಕೊಡುಗೆ ಅಪಾರ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹಿಂಸಾ ಚೇತನ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಕನ್ನಡ ಪರ ಹೋರಾಟಗಾರರೆಲ್ಲ ಮನೆಗೆ ನುಗ್ಗೋ ಪ್ರಯತ್ನ ಮಾಡಿದ್ರು, ಹೈಡ್ರಾಮಾಗಳಾಗಿತ್ತು. ಅದರಲ್ಲಿ ಸಾರಾ ಗೋವಿಂದ್ ಅವರು ಕೂಡ ಇದ್ರು. ಬಟ್ ಆಗ ಯಾವುದೇ ಕ್ರಮ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಈಗ ಸಾರಾ ಗೋವಿಂದ್ ಅವರೇ ಮುಂದೆ ಬಂದು ಜನರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ನಟ ಚೇತನ್. ಹಾಗಾಗಿ ಕ್ರಮ ಕೈಗೊಳ್ಳಿ ಅಂತ ದೂರು ಕೊಟ್ಟಿದ್ದಾರೆ. ದೂರಿನ ಅನ್ವಯ ನಟ ಚೇತನ್ ಅವರ ವಿರುದ್ಧ ಸದ್ಯ ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ.